ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದ ಮಾಹಿತಿ ಇದೆ ಸ್ನೇಹಿತರೆ. ಇದು ಅಧಿಕೃತ ಮಾಹಿತಿಯಾಗಿದ್ದು ತಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡಲಾಗ್ತಾ ಇದೆ ಸ್ನೇಹಿತರೆ. ತುಂಬ ಸ್ನೇಹಿತರು ಕಮೆಂಟ್ ಮೂಲಕ ಸರ್ HK ಸಂಬಂಧಪಟ್ಟಂತೆ PSTR ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾವು ಮಾಹಿತಿಯನ್ನು ನೀಡಿದ್ರಿ. ಆದರೆ ನಾನ್ HKಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಯನ್ನು ತಾವು ಕೊಟ್ಟಿಲ್ಲ. ದಯಮಾಡಿ ನಾನ್ HKಗೆ ಸಂಬಂಧಪಟ್ಟಂತೆ PSTR ಹುದ್ದೆಗಳು ಎಷ್ಟು ಇದ್ದಾವೆ ಅಂಥೇಳಿ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸರ್ ಅಂಥೇಳಿ ತುಂಬ ರಿಕ್ವೆಸ್ಟನ್ನು ಮಾಡಿದರು. ಅವರೆಲ್ಲರಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ನಿಜಕ್ಕೂ ಕೂಡ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅತಿ ಅಧಿಕೃತವಾದ ಹಾಗೆಯೇ ಅತಿ ಪ್ರಮುಖವಾದ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ತಾವು ನೋಡಿದರೆ ಖಂಡಿತವಾಗ್ಲೂ ಎಲ್ಲ ಅರ್ಥ ಆಗುತ್ತೆ. ದಯಮಾಡಿ ಈ ವಿಡಿಯೋನ ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಒಟ್ಟು 4882 ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಅನುಮೋದನೆ ದೊರಕಿದ್ದು ಇನ್ನೇನು ಅಧಿಸೂಚನೆ ಹೊರಡಿಸೋದಷ್ಟೇ ಬಾಕಿ ಇತ್ತು. ಹೌದು, ಇದು ಅಥೆಂಟಿಕ್ ಇನ್ಫಾರ್ಮೇಶನ್. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂತಹ ಒಂದು ಮಾಹಿತಿಯನ್ನ ನಾವು ತೆಗೆದುಕೊಂಡಿದ್ದೀವಿ. ಆ ಮಾಹಿತಿಯನ್ನ ಇಲ್ಲಿ ಹಂಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಹೌದು, ಈ PSTRಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂತಹ 4882 ಹುದ್ದೆಗಳು ಇದ್ದರೆ ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇರ್ತವೆ, ಹಾಗೆಯೇ ಆ ನಾನ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ಥರನಾಗಿ ಅವಕಾಶಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಟ್ಟು 7624 PSTR ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸರ್ಕಾರದ ಹಂತದಲ್ಲಿ ಈಗಾಗಲೇ ಸಿದ್ಧತೆ ನಡೆದಿರುತ್ತೆ ಸ್ನೇಹಿತರೆ. ಈ ಪೈಕಿ ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 4882 ಹುದ್ದೆಗಳು ಫಿಕ್ಸ್ ಆಗಿದ್ದಾವೆ, ಅಂದರೆ ನೋಟಿಫಿಕೇಶನ್ಗೆ ರೆಡಿ ಆಗಿದ್ದಾವೆ ಸ್ನೇಹಿತರೆ. ಇನ್ನುಳಿದಂತಹ 2742 ಹುದ್ದೆಗಳು ಏನಿದಾವಲ್ಲ, ಈ ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಹೌದು, ಯಾರೆಲ್ಲ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿದ್ದೀರಾ ತಾವೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ತುಂಬ ಕಮೆಂಟ್ಗಳನ್ನ ನಾವು ನೋಡಿದ್ದೀವಿ. ಸರ್, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4882 ಹುದ್ದೆಗಳು ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಸಿದ್ಧವಾಗಿದ್ದಾವೆ. ಮಿಕ್ಕುಳಿದಂತಹ ನಾನ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ದೊರಕ್ತವೆ ಅಂತಕ್ಕಂಥದ್ದನ್ನು ತಾವು ಕೇಳಿದ್ರಿ. ಇದು ಒಂದು ಅಧಿಕೃತ ಮಾಹಿತಿಯಾಗಿದ್ದು ಸ್ನೇಹಿತರೆ, 2742 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಕಾಲಾಗ್ತಕ್ಕಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ ಸ್ನೇಹಿತರೆ. ಹಾಗಾಗಿ ಒಟ್ಟು PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈಗ ಕಾಲಾಗಬೇಕಾಗಿರ್ತಕ್ಕಂತಹ ಒಟ್ಟು ಹುದ್ದೆಗಳು 7624 ಸ್ನೇಹಿತರೆ. ಎಷ್ಟು? 7624. ಹೌದು, ಈ 7624 ಒಟ್ಟು PSTR ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ಪ್ರಾಬಬ್ಲಿ ನಾವು ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಹೌದು, ಈಗ ನಾಳೆನೇ 2026 ಪ್ರಾರಂಭ ಆಗ್ತಾ ಇದೆ ಜನವರಿ. ಈಗೇನಿದ್ರು ಕೂಡ ಫೆಬ್ರವರಿಯಲ್ಲಿ ಮ್ಯಾಕ್ಸಿಮಮ್ PSTR ನೋಟಿಫಿಕೇಶನ್ ಹೊರಡತಕ್ಕಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ PSTR ಆಕಾಂಕ್ಷಿಗಳಿದ್ದೀರಾ ತಾವು ದಯಮಾಡಿ ನೆಗ್ಲಿಜೆನ್ಸ್ ಮಾಡದೆ ಇಂದಿನಿಂದಲೇ ಅಧ್ಯಯನವನ್ನು ಪ್ರಾರಂಭಿಸಿ ಈ ಬರ್ತಕ್ಕಂತಹ 2026 ನಿಮ್ಮ ಜೀವನದ ಅತಿ ಪ್ರಮುಖ ಘಟ್ಟವಾಗಿ ಎಲ್ಲರ ಆಶಯದಂತೆ ತಾವೆಲ್ಲರೂ ಕೂಡ PSTR ಶಿಕ್ಷಕರಾಗಲಿ ಅಂತಕ್ಕಂತಹ ಒಂದು ಹಾರೈಕೆಯನ್ನು ನಮ್ಮ ಚಾನಲ್ ಮೂಲಕ ಒಂದು ಹಾರೈಸ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಇದರ ಜೊತೆಗೆ ತಮ್ಮ ಮೈಂಡ್ಸೆಟ್ ಯಾವ ಥರ ಇರಬೇಕು ಅಂತ ಹೇಳಿದರೆ, ಎಲ್ಲರೂ ಕೂಡ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರ್ತಿದೆ ಅಂತಕ್ಕಂತಹ ಮಾಹಿತಿಯನ್ನು ತಾವೆಲ್ಲರೂ ಅಂದ್ಕೊಂಡರೆ ಅದು ತಪ್ಪು ಸ್ನೇಹಿತರೆ. ತುಂಬ ಜನ ಮಿಡ್ಲ್ ಕ್ಲಾಸ್ ಪೀಪಲ್ಸು ಕೂಡ ಇಲ್ಲಿ ಇರ್ತೀರಿ ನಮ್ಮ ಅಭ್ಯರ್ಥಿಗಳು. ಹಾಗೆಯೇ ಅತಿ ಬಡತನದಿಂದ ಇರ್ತಕ್ಕಂತಹ ಅಭ್ಯರ್ಥಿಗಳು ಇರ್ಬೋದು. ಅವರೆಲ್ಲರ ಒಂದು ಜೀವನದಲ್ಲಿ ಈ 2026 ಅಂತಕ್ಕಂಥದ್ದು ಭವಿಷ್ಯದ ಒಂದು ಉಜ್ವಲ ಘಟ್ಟವನ್ನು ತಲುಪಲಿ ಅಂತಕ್ಕಂತಹ ಒಂದು ಹಾರೈಕೆ ನಮ್ಮ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ 2026ರಲ್ಲಿ ತಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಿ ಸ್ನೇಹಿತರೆ.
ತಮ್ಮ ತಂದೆ ತಾಯಿಗಳು ಪಟ್ಟಂತಹ ಆ ಶ್ರಮಕ್ಕೆ ತಾವು ಪ್ರತಿಫಲವಾಗಿ ಈ ಒಂದು ಹುದ್ದೆಯನ್ನು ತೆಗೆದುಕೊಳ್ಳೋ ಜೊತೆಗೆ ಅವರ ಎಲ್ಲ ಮುಖಗಳಲ್ಲೂ ಮಂದಹಾಸ ಬೀರ್ತಕ್ಕಂತಹ ಪ್ರಮುಖ ಜವಾಬ್ದಾರಿ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಇರುತ್ತೆ. ಹೌದು. ಯಾಕಂತ ಹೇಳಿದ್ರೆ ತುಂಬ ಬಡತನದಿಂದ ತಂದೆ ತಾಯಿಗಳು ತಮಗೆ ಕಷ್ಟಪಟ್ಟು ಇಲ್ಲಿವರೆಗೂ ಓದಿಸಿರ್ತಾರೆ. ಅವರಿಗೋಸ್ಕರ ತಾವು ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು ತೆಗೆದುಕೊಂಡ್ಬಿಟ್ಟು ಈ ಬರ್ತಕ್ಕಂತಹ 2026ರಲ್ಲಿ ಅವರೆಲ್ರಿಗೂ ಒಂದು ಗಿಫ್ಟ್ ಕೊಡಬೇಕಾಗುತ್ತೆ. ಆ ಗಿಫ್ಟ್ ಏನಾಗಿರಬೇಕು? ತಮ್ಮ ಒಂದು ಸತತ ಪರಿಶ್ರಮದಿಂದ ಈಗ ಆಲ್ರೆಡಿ TETಯನ್ನು ತೇರ್ಗಡೆ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಈ PSTR ಶಿಕ್ಷಕ ಹುದ್ದೆಯನ್ನು ಪಡೆಯೋದ್ರ ಮೂಲಕ 2026ರಲ್ಲಿ ತಮ್ಮ ಎಲ್ಲ ಪೋಷಕರಿಗೆ ಅಂದರೆ ತಂದೆ ತಾಯಿಗಳಿಗೆ ಈ ಒಂದು ಸುಂದರವಾದ ಕ್ಷಣ ಯಾವುದು ಅಂತ ಹೇಳಿದ್ರೆ ಈ ಒಂದು ಶಿಕ್ಷಕ ಹುದ್ದೆಯನ್ನು ಪಡೆಯೋದ್ರ ಮೂಲಕ ತಾವು ಈ 2026ರಲ್ಲಿ ತಂದೆ ತಾಯಿಗಳ ಒಂದು ಸಾರ್ಥಕ ಭಾವವನ್ನು ಪಡಿಬೇಕು ಅಂತ ಹೇಳಿ ನಾವು ಹಾರೈಸ್ತೀವಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ.